ಶಿರಾ ತಾಲೂಕಲ್ಲಿ ಈ ಲಯನ್ಸ್ ಕ್ಲಬ್ ಒಂದು ವತಿಯಿಂದ ಇವತ್ತು ನಮ್ಗೆ ಆತ್ಮೀಯರಾಗಿ ನಮ್ಮ ಮಂಜುನಾಥ್ ಗೌಡರು ನಮಗೆ ಸಿಕ್ಕಿದ್ರು. ನಾವು ಅವರು ಇಬ್ಬರು ಆತ್ಮೀಯರು. ನಾವು ಸಹ ನಮ್ಮ ತಾಲೂಕಿಗೆ ನೀವು ಉತ್ತರ ಕರ್ನಾಟಕದಲ್ಲೇ ನೀವು ಸೇವೆ ಸಲ್ಲಿಸಿ ಬಂದ್ರಿ. ಈ ಶಿರಾ ತಾಲೂಕಲ್ಲಿ ಒಂದು ಅವಕಾಶ ಮಾಡಿಕೊಡಿ. ನಮ್ಮ ತಾಲೂಕಿನಲ್ಲಿ ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ಎಂಬ ಒಂದು ಸ್ಲೋಗನ್ ತಗೊಂಡು ನಾವು ಕೂತ್ಕೊಂಡಾಗ ನಮ್ಮ ತಾಲೂಕಿನ ಜನಕ್ಕೆ ಬಡವರಿಗೆ ಒಂದು ಅನುಕೂಲ ಆಗಲಿ, ಒಂದು ಕಣ್ಣಿನ ಕ್ಯಾಂಪನ್ನು ಮಾಡಿಸ್ಕೊಡಿ ಅಂತ ಕೇಳಿದಾಗ ಇವರು ನಮ್ಮ ಡಾಕ್ಟ್ರು ಹೇಳಿದರು, ಇಲ್ಲ ಉಗ್ರೇಶಣ್ಣ, ಈ ತಾಲೂಕಲ್ಲಿ ಯಾರೇ ಇರಲಿ, ಬಡವರು ಎಷ್ಟೇ ಜನ ಇರಲಿ, ಅವ್ರಿಗೆಲ್ಲ ಆಪ್ರೇಷನ್ ಮಾಡ್ತಾನೆ. ಎಲ್ಲ ಒಂದು ಕಡೆ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದರೆ ಅದು ಆಗಲ್ಲ, ಇಡೀ ತಾಲೂಕಿನ ತುಂಬ ಸಂಚಾರ ಮಾಡಿ ನೀವು ಆಪ್ರೇಷನ್ ಮಾಡ್ಸನಿ, ಆ ಕಣ್ಣು ಚೆಕಪ್ ಮಾಡ್ಸನಿ ನನ್ನ ತಂದೆ ತಾಯಿಗಳಿಗೆ ಅಂತ ಅವರು ಹೇಳಿದರು. ಆವಾಗ ನನಗೆ ತುಂಬ ಧೈರ್ಯ ಬಂತು. ಏನಪ್ಪ, ಒಂದು ಕಣ್ಣಿಗೆ ಆಪ್ರೇಷನ್ ಮಾಡ್ಸೋಕೆ 15-20 ಸಾವಿರ 30 ಸಾವಿರ ಬರ್ತೈತೆ, ಇಡೀ ತಾಲೂಕಿಂದ ನಾನು ವ್ಯವಸ್ಥೆ ಮಾಡಿದರೆ ಹೆಂಗೆ ಆಗ್ತೈತೆ ಅಂತ ನಾನು ಕೇಳಿದಾಗಿಲ್ಲ, ನೀನು ಧೈರ್ಯವಾಗಿರು, ನಾನು ಆ ಕೆಲಸ ಮಾಡ್ತೀನಿ, ನೀನು ನನಗೆ ಸಪೋರ್ಟ್ ಆಗಿರು ಅಂತ ಅವ್ರು ಹೇಳಿದರು ನಮ್ಮ ಮಂಜುನಾಥ್ ಡಾಕ್ಟ್ರು. ಆದರೆ ಇವತ್ತು ನಾವು ತಾಲೂಕಿನಾದ್ಯಂತ 2025 ಜನವರಿ 1ನೇ ತಾರೀಕು ನಾನು ಹುಟ್ಟುಹಬ್ಬದ ದಿವಸ, ನಾನು ಆಚರಣೆ ದಿವಸ ಒಂದು ಕಣ್ಣನ್ನು ಕ್ಯಾಂಪ್ ಮಾಡಿದ್ವಿ. ಅವತ್ತು 160 ಜನ 150 ಜನ ಅವತ್ತು ಕ್ಯಾಂಪಿಗೆ ಸೆಲೆಕ್ಷನ್ ಆದರು. ಅದ್ರಾಗೆ 120 ಜನಕ್ಕೆ ಆಪ್ರೇಷನ್ ಆಯಿತು. ಅವತ್ತಿನಿಂದ ಸತತವಾಗಿ 1 ತಿಂಗಳಿಗೆ ಒಂದು ಸರ್ತಿ 2 ತಿಂಗಳಿಗೆ ಒಂದು ಸರ್ತಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಕೊಟ್ಟದಲ್ಲಿ 80 ಜನ ಸೆಲೆಕ್ಷನ್ ಆದರು. ಕೊಟ್ಟ ಕ್ಯಾಂಪು ಮಾಡಿದಾಗ ಮೇಲ್ಕುಂಟೆ ಮತ್ತು ಬಂದಕುಂಟೆ ಮಾಡಿದಾಗ ಅಲ್ಲಿ ಒಂದು 120 ಜನ ಸೆಲೆಕ್ಷನ್ ಆದರು. ಹೊಸೂರಲ್ಲಿ ಕ್ಯಾಂಪ್ ಮಾಡಿದಾಗ ಅಲ್ಲೊಂದು 150 ಜನ ಸೆಲೆಕ್ಷನ್ ಆದರು. ಮತ್ತು ಹುಲಿಕುಂಟೆ ಹೋಬಳಿಯಲ್ಲಿ ತೊಡಕನೂರು ಪಂಚಾಯತಿಯಲ್ಲಿ ಮಾಡಿದಾಗ ಅಲ್ಲೊಂದು 150 ಜನ 200 ಜನ ಸೆಲೆಕ್ಷನ್ ಆದರು. ಹೀಗೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋದಾಗಲೂ ಸಹ, ಮತ್ತು ಕಳ್ಳಂಬೆಳ ಹೋಬಳಿಯಲ್ಲಿ CB ಅಗ್ರಹಾರದಲ್ಲಿ ಅಲ್ಲಿ 150 ಜನ ಸೆಲೆಕ್ಷನ್ ಆದರು. ಹೀಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ 150 ಜನ 100 ಜನ 200 ಜನ, ಮತ್ತು ಮೊನ್ನೆ ಬರಗೂರು ಗ್ರಾಮ ಪಂಚಾಯತಿಯಲ್ಲಿ 180 ಜನ ಸೆಲೆಕ್ಷನ್ ಆಯಿತು. ಮತ್ತು 80 ಜನ ಕಣ್ಣು ಟೆಸ್ಟ್ ಮಾಡಿಸಿ ಕನ್ನಡಕ ಕೊಡೋ ಅಂಥ ಒಂದು ವ್ಯವಸ್ಥೆ ಮಾಡಿದ್ವಿ. 80 ಜನಕ್ಕೆ 180 ಜನಕ್ಕೆ ಆಪ್ರೇಷನ್ನು ಕನ್ನಡಕ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ. ಇವತ್ತು ತಾಲೂಕಿನಾದ್ಯಂತ, ಇವತ್ತು ಶಿರಾ ತಾಲೂಕಿನಾದ್ಯಂತ 1200 ಜನ ಇವತ್ತು ನಾವು ಕಣ್ಣು ಆಪ್ರೇಷನ್ ಮಾಡಿ ನಾವು ಊರಿಗೆ ತಂದು ಬಿಟ್ಟಿದ್ದೇವೆ ಬಂಧುಗಳೇ. ಯಾಕೆಂದರೆ ಒಂದೇ ₹1 ನಿಮ್ಗೆ ಯಾರಿಗೂ ಖರ್ಚು ಬರೋದಿಲ್ಲ. ನಾವು ಇಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಗೊಂಡೋಗೋದೇನೋ ಒಂದು ಮೊಬೈಲ್ ನಂಬರು, ನಿಮ್ಮದೊಂದು ಆಧಾರ್ ಕಾರ್ಡು. ನಿಮಗೆ ಯಾರು ಸೆಲೆಕ್ಷನ್ ಆಗ್ತಾರೋ ನೀವು ಯಾರು ಕಣ್ಣಿಗೆ ಸೆಲೆಕ್ಷನ್ ಆಗ್ತಾರೋ ಅವ್ರು ಒಂದು ನಂಬರ್ ತಗೊಂಡು ನಿಮ್ಮನ್ನು ಇವ್ರು ಡೇಟ್ ಕೊಡ್ತಾರೆ ನಮ್ಮ ಡಾಕ್ಟ್ರುಗಳು. ಇಂಥ ದಿವಸ ಇಲ್ಲಿ ಬಸ್ ಬರ್ತೈತೆ, ನೀವು ಬಂದುಬಿಟ್ಟು ಇಷ್ಟು ಗಂಟೆಗೆ ಅಂತ ನಮ್ಮ ಡಾಕ್ಟ್ರೆಲ್ಲ ಇವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ. ನಿಮ್ಮನ್ನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ, ಊಟ ತಿಂಡಿ ಕೊಡಿಸಿ, ಕಾಫಿ ಟೀ ಕೊಡಿಸಿ, ₹1 ಖರ್ಚಿಲ್ದಂಗೆ ತಂದು ಈ ಜಾಗಕ್ಕೆ ಬಿಡ್ತೇವೆ ನಿಮಗೆ. ಇಲ್ಲಿಂದ ನೀವು ಯಾರೋ ನಿಮ್ಮ ಪೋಷಕರಿಗೆ ಫೋನ್ ಮಾಡಿ ನೀವು ಕರೆಸ್ಕೊಂಡು ನಿಮ್ಮ ಮನೆಗೆ ಹೋಗ್ಬೇಕು. ಮತ್ತು ಒಂದು ತಿಂಗಳಿಗೋ ಮತ್ತು ಒಂದು 15 ದಿವಸಕ್ಕೆ ಮತ್ತೆ ಅವ್ರು ಫೋನ್ ಮಾಡ್ತಾರೆ, ಇಂಥ ದಿವಸ ಇಂಥ ಜಾಗಕ್ಕೆ ನೀವು ಬನ್ನಿ, ನೀವು ಮತ್ತೆ ನಾವು ಕಣ್ಣು ಟೆಸ್ಟ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಡಾಕ್ಟ್ರುಗಳು ಅವರು ಮಾತಾಡ್ಬೇಕಾದ್ರೆ ಹೇಳ್ತಾರೆ. ಅವತ್ತು ನೀವು ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು. ನನ್ನ ಉದ್ದೇಶ ಒಂದೇ. ಇವತ್ತು ಶ್ರೀಮಂತರು ಏನು ಮಾಡ್ತಾರೆ, 40,000 50,000 1 ಲಕ್ಷ ಆಗಲಿ ಹೋಗಿ ಬೆಂಗಳೂರಿಗೋ ತುಮಕೂರ್ಗೆ ಅವ್ರು ಹೋಗಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬರ್ತಾರೆ. ಆದರೆ ನಾವು ಬಡವರಿದ್ದೀವಿ, ಕೂಲಿ ಕಾರ್ಮಿಕರಿದ್ದೀವಿ, ನಾವೇನು ವ್ಯವಸಾಯ ಮಾಡ್ಕೊಂಬರೋ ಅಂಥರಿದ್ದೀವಿ. ನಮ್ಮ ಕೈಲಿ 20-25 ಸಾವಿರ ಕೊಟ್ಟು ಆಪ್ರೇಷನ್ ಮಾಡೋಕ್ಕೆ ಭಾಳ ಕಷ್ಟ. ಮತ್ತು ಅದು ಏನಾನ ಮಾಡಿ ನೀವು ಕುಡಿಕೊಂಡಿದ್ದೀರಾ ಅಂದರೆ ಇವತ್ತು ಮಕ್ಕಳು ಎಲ್ಲೋ ಒಂದು ಕಡೆ ಬೆಂಗಳೂರಿಗೋ ತುಮಕೂರ್ಗೆ ಅವ್ರು ಕೂಲಿಗೆ ಹೋಗಿರ್ತಾರೆ. ಅವರು ನಿಮ್ಮನ್ನು ಪೋಷಣೆ ಮಾಡೋಕ್ಕೆ ಆಗೋದಿಲ್ಲ. ಅವ್ರೇನು ಇಲ್ಲಿ 2 ದಿವಸ 3 ದಿವಸ ಬಂದಿಲ್ಲ, ಏನಾದರೂ ನಿಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ಬಂದು ಅಲ್ಲಿ ಕೆಲಸದಿಂದ ಅವ್ರು ಕಿತ್ತಾಕ್ತಾರೆ. ಮತ್ತು ಅವ್ರಿಗಾದಂಥ ಸಮಸ್ಯೆ ಇರ್ತೈತೆ, ನಿಮಗಾದಂಥ ಸಮಸ್ಯೆ ಇರ್ತೈತೆ. ನಿಮ್ಗೆ ಯಾವುದೇ ಒಂದು ಆಮೇಲೆ ಆಪ್ರೇಷನ್ ಮಾಡ್ತೀವಿ, ಅದಾದಮೇಲೆ ಪುನಃ ತಂದು ಇದೇ ಜಾಗಕ್ಕೆ ನಾವು ಬಿಡ್ತೇವೆ. ಹಾಗೆ ಯಾರಿಗೂ ಆಪ್ರೇಷನ್ ಬಂದಿಲ್ಲಪ್ಪ, ಕನ್ನಡಕದ ಅವಶ್ಯಕತೆ ಇದ್ದಂಥವ್ರಿಗೆ ಈಗ ಇಲ್ಲಿ ತಪಾಸಣೆ ಮಾಡಿ ಕನ್ನಡಕ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರದ್ದು ಕೇವಲ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇದ್ರ ಪ್ರಯೋಜನವನ್ನು ನೀವು ಪಡ್ಕೋಬೇಕು. ಪ್ರಯೋಜನ ಪಡ್ಕೋಬೇಕು. ಅದಾದಮೇಲೆ ನೀವು ಮತ್ತೊಬ್ಬರಿಗೂ ಸಹಿತ ಯಾರು ಬಂದಿಲ್ಲ ಮುಂದಿನ ಕ್ಯಾಂಪ್ಗೆ ಕಳಿಸ್ಬೇಕು. ನಮ್ಮ ಶಿರಾ ತಾಲೂಕನ್ನು ಕಣ್ಣಿನ ಪೊರೆ ಮುಕ್ತ ತಾಲೂಕನ್ನು ಮಾಡಬೇಕು. ದೃಷ್ಟಿ ತೊಂದರೆಯಿಂದ ಬಳಲ್ತಿರ್ತಕ್ಕಂಥವ್ರಿಗೆಲ್ಲರಿಗೂ ಸಹಿತ ದೃಷ್ಟಿ ಕೊಡೋ ಕೆಲಸವನ್ನು ಮಾಡಬೇಕು. ಇವತ್ತು ಉಗ್ರೇಶಣ್ಣವ್ರಿಗೆ ಅಧಿಕಾರ ಇಲ್ವೋ ಗೊತ್ತಿಲ್ಲ, ಮಾನವೀಯತೆ ಖಂಡಿತ ಆಯ್ತು ಅವ್ರಿಗೆ. ಏನೋ ಒಂದು ಕೆಲಸವನ್ನು ಇದು ಮಾಡಬೇಕು ಅಂತಂದರೆ, ಗೊತ್ತಿಲ್ಲದ ಕೆಲಸ ನೀವು ಮಾಡು ಅಂತಂದರೆ ಖಂಡಿತ ನಾನು ಮಾಡ್ತೀನಿ. ಎಲ್ಲಿಂದನಾರ ದುಡ್ಡು ತರ್ತೀನಿ, ನನಗೆ ಯಾವುದೂ ಅಧಿಕಾರ ಇಲ್ಲ. ನಾನು ನಿಮ್ಮಂಗೆ ಜನಸಾಮಾನ್ಯ. ಆದರೆ ಜನ ನನ್ನನ್ನು ಲೀಡರ್ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಏನಾರ ಒಂದು ಮಾಡಬೇಕು. ನಾನು ಎಲ್ಲೋ ತತ್ತೀನಿ, ನಡಿ ಶಾಮಯ್ಯನ ಹಾಕಿಸ್ತೀನಿ, ಊಟ ಕೊಡಿಸ್ತೀನಿ, ಗಾಡಿ ವ್ಯವಸ್ಥೆ ಮಾಡ್ತೀನಿ, ನೀವು ಮುಂದೆ ಹೋಗೋ ನಾನು ಬರ್ತೀನಿ ಅಂತ ಇಟ್ಕೊಂಡು ಅವರು ನಿಂತಿದ್ದಾರೆ.
ಆ ಒಂದು ಯಾವಾಗಲೂ ಹೇಳ್ತಾರೆ, ನಾನು ಹೇಳ್ತೀನಿ, ಇವತ್ತಿನ ದಿನ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರು ಇಲ್ಲ, ರೈತರ ಮಕ್ಕಳಿಗೆ ಪೊರೆ ಬಂದರೆ ಕಣ್ಣು ಕೊಡೋರು ಇಲ್ಲ. ಅದರಿಂದ ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ಅವನು ಡಾಕ್ಟ್ರು ದೇವ್ರು ಅಂತಾರೆ. ಹೆಣ್ಣು ಕೊಟ್ಟು ಮಾವ ಅವನಿಗೆ ಅಳಿಯನಿಗೆ ದೇವರಾಗ್ಬೋದು. ಕಣ್ಣು ಕೊಟ್ಟಿರ್ತಕ್ಕಂಥ ಡಾಕ್ಟರು ಅಥವಾ ಕಣ್ಣು ಕೊಡ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಉಗ್ರೇಷನ್ ಅಂತವರು ಕೊನೆವರೆಗೂ ಡಾಕ್ಟ್ರಾಗಿ ಉಳಿತಾರೆ, ದೇವರಾಗಿ ಉಳಿತಾರೆ. ಹೆಣ್ಮಕ್ಳು ಬರ್ರಿ, ಬರ್ರಿ ಅಮ್ಮ, ಕೈ ಹಿಡಿ ಅಮ್ಮ, ನೀವು ಕೈ ಹಿಡೀರಿ. ಹಾಂ, ಹಚ್ಚಿರಿ.